ಒಬ್ಬ ಮಲೆನಾಡಿನ ಒಬ್ಬ ಸಾಮಾನ್ಯ ರೈತ ವ್ಯಕ್ತಿಗೆ ಈ ಥಾಟ್ ಎಲ್ಲಿಂದ ಬಂತು, ಈ ಐಡಿಯಾ ಎಲ್ಲಿಂದ ಬಂತು, ಆಮೇಲೆ ಈ ಜರ್ನಿ ಹೇಗೆ ಶುರುವಾಗಿ ಇಲ್ಲಿವರೆಗೆ ಬಂತು ಅಂತ? ಒಳ್ಳೆ ಪ್ರಶ್ನೆ. 2003ರಲ್ಲಿ ನನಗೊಂದು ತೋಟದಲ್ಲಿ ಕೆಲಸ ಮಾಡಬೇಕಾದ್ರೆ ಬೆನ್ನು ಹಿಡ್ಕೊಳ್ತು. ಅದು L4 L5 ಅಂತ ಆಯಿತು, ಸ್ಲಿಪ್ ಡಿಸ್ಕ್ ಅಂತ ಹೇಳಿದ್ರು, ಟ್ರಾಕ್ಷನ್ ಎಲ್ಲ ಹಾಕಿದ್ರು, ಹೋಯಿತು. ಆನಂತರ ಒಂದು 3 ತಿಂಗಳು ಮೇಲೆ ಒಂದು ಪೂಜೆ ಮಾಡಿ ಹಿಡ್ಕೊಂಡಿದ್ದು ಹೋಗಲೇ ಇಲ್ಲ. ಆಮೇಲೆ ಕೆಲವು ಆಸ್ಪತ್ರೆಗೆ ಹೋದಾಗ ಅದು ಏನು ಟ್ರೀಟ್ಮೆಂಟ್ ಕೊಡೋದು, ಮತ್ತೆ ನೋವು ಜಾಸ್ತಿ ಆಗೋದು, ಈ ಥರ ಆಗ್ತಾಯಿತ್ತು. ಒಂದು ಬಾತ್ರೂಮಿಗೆ ಹೋಗಬೇಕಾದ್ರೂ ಅಂಬೆಗಾಲು ಇಕ್ಕೊಂಡು ಹೋಗ್ತಿದ್ದೆ, ನಂಗೆ ಎದ್ದೇಳಕ್ಕಾಗ್ತಿರ್ಲಿಲ್ಲ. ಇನ್ನೇನು ಲೈಫೇ ಹೀಗಾಯ್ತಲ್ಲ ಅನ್ನೋ ಅಷ್ಟು ಟೈಮಲ್ಲಿ ಒಬ್ಬರು ನೋನಿನ ಇದೊಂದು 2 ವರ್ಷ ನೀವು ಬಳಸಿದರೆ ನಿಮ್ಮ ಆರೋಗ್ಯ ಖಂಡಿತ ಸುಧಾರಣೆ ಆಗುತ್ತೆ ಅಂತ. ನೋಡಿ, ಹಣ್ಣು ತೋರಿಸ್ತೇನೆ. ಇದು ಕ್ಲೋಸ್ಡ್ ಏರಿಯಾದಲ್ಲಿ ಒಂದು ಹಣ್ಣಿದ್ರೆ ಮನೇಲಿ ಇರ್ಲಿಕ್ಕೆ ಆಗೋದಿಲ್ಲ. ಕೆಲವು ದೇಶದಲ್ಲಿ ಇದನ್ನ ವಾಮಿಟಿಂಗ್ ಟ್ರೀ ಇಂದಿದ್ದಾರೆ, ಕೆಲವು ದೇಶದಲ್ಲಿ ಡೆಡ್ ಮ್ಯಾನ್ ಟ್ರೀ ಇಂದಿದ್ದಾರೆ. ಬಟ್ ಇಷ್ಟು ಹಣ್ಣಾದ್ಮೇಲೆ ಇದರಲ್ಲಿ ಔಷಧಿ ಅಂಶ ಇರುವಂಥದ್ದು. ಆಮೇಲೆ ನನ್ನ ಕಾಲೇಜು ಸಹಪಾಠಿ ಡಾಕ್ಟರ್ ಸಂಜಯ್ ಅಂತೇಳಿ ಒಂದು ಆಯುರ್ವೇದಿಕ್ ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದರು. ಅವ್ರಿಗೆ ಫೋನ್ ಮಾಡಿದೆ, ಅವರೊಂದು ಸಂಡೇ ಬಂದರು, ಈ ಹಣ್ಣು ತರಿಸಿ ಕುಡಿಯೋ ಹಾಗೆ ಮಾಡೋಣ ಅಂತ ಹೇಳಿದರು. ಇನ್ನೇನು ಎಲ್ಲ ಪ್ರಯತ್ನ ಆಗಿತ್ತು, ನಂಬಿಕೆಯಿಂದ ಕುಡಿತಾ ಬಂದೆ. ಒಂದು 3 ತಿಂಗಳಲ್ಲಿ ಬೆರಳು ಬಿಚ್ಚೋಕಾಯಿತು, ಗೋಡೆ ಹಿಡಿದು ನಡೆದಷ್ಟು ಅದೇ. 1-1.5 ವರ್ಷದಲ್ಲಿ ಅಂಗಳಕ್ಕೆ ಬಂದಮೇಲೆ ನನಗೆ ಯಾವುದೇ ಹೊಸದು ಬೀಜ ಅಥವಾ ಗಿಡ ಸಿಕ್ಕಿದ್ರೆ ನನ್ನ ತೋಟಕ್ಕೆ ಹಾಕೋದು ನನ್ನ ಪ್ಯಾಷನ್. ಈ ನನಗೆ ಫಸ್ಟ್ ಕಸ್ಟಮರು ನಮ್ಮ ಬ್ಯಾಂಕ್ ಮ್ಯಾನೇಜರು. ಮೂರ್ತಿಯವರೇ, ನಿಮ್ಗೆ ಇಷ್ಟೊಂದು ಕಡಿಮೆ ಆಯ್ತಲ್ಲ, ನನಗೆ ಸ್ವಲ್ಪ ಕೊಡ್ರಿ, ಉಪಯೋಗಿಸ್ತೀನಿ ಅಂತ ಹೇಳಿದ್ರು. ಅವ್ರಿಗೊಂದು ಕ್ಯಾನ್ ಕೊಟ್ಟೆ. ಅವರಿಗೊಂದು 3-4 ತಿಂಗಳಲ್ಲಿ ನೋವು ಕಡಿಮೆ ಆಗಿಬಿಡ್ತು. ನಂತರ ಮತ್ತೊಬ್ಬರಿಗೆ ರೆಫರ್ ಮಾಡಿದರು, ಅವರಿಗೂ ಕಡಿಮೆ ಆಯಿತು. ಯಾರಿಗೆ ಕೊಟ್ಟರು ಒಂಥರ ಅಮೃತ ರೀತಿಯಲ್ಲಿ ಕೆಲಸ ಮಾಡುತ್ತಲ್ಲ ಅಂತ ಹೇಳಿ ಅಮೃತ್ ನೋನಿ ಅಂತ ನಾಮಕರಣ ಮಾಡಿ 2009 ಹುಟ್ಟಿದ ಹೆಸರು. ಹೌದೌದು. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.